ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶನಿವಾರ ಏಕಾದಶಿ ಹಬ್ಬದ ಪ್ರಯುಕ್ತ ನಾನು ಸಬ್ಬಕ್ಕಿ ಪಾಯಸ ನೈವೇದ್ಯಕ್ಕಾಗಿ ದೇವರಿಗೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಬ್ಬಕ್ಕಿ ಪಾಯಸ ದೇವರ ನೈವೇದ್ಯಕ್ಕೆ ಅತಿ ಶ್ರೇಷ್ಠವಾದಂತಹ ಪಾಯಸ ಫ್ರೆಂಡ್ಸ್. ಇದು ಬ್ರಾಹ್ಮಣರು ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡುವಂಥ ಪಾಯಸ. ಅದರಿಂದಾಗಿ ಈ ಪಾಯಸನ ನಾವು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ನಾವು ಸ್ವಲ್ಪ ಸಬ್ಬಕ್ಕಿನ ತೆಗೆದುಕೊಳ್ಳೋಣ. ದಪ್ಪಕ್ಕಿರಬೇಕು ಸಬ್ಬಕ್ಕಿ, ಆ ಥರದ್ದನ್ನು ತೆಗೆದುಕೊಳ್ಳೋಣ. ನಾನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ತಾ ಇದ್ದೀನಿ. ನೀವು ಗಟ್ಟಿಯಾಗಿರಬೇಕು ಅಂತಂದರೆ ಇನ್ನೂ ಒಂದಷ್ಟು ತೆಗೆದುಕೋಬೋದು. ನಾನು ಸ್ವಲ್ಪ ತೆಳ್ಳಗಿರಲಿ, ಗ್ಲಾಸುಗಳಿಗೆ ಹಾಕ್ಕೊಂಡು ಕುಡಿಯಲಿಕ್ಕೆ ಅಂತ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ನೀರನ್ನು ಹಾಕಿ ನೀಟಾಗಿ ತೊಳೆದು ಆ ಸಬ್ಬಕ್ಕಿನ ಒಂದು ಬೋವಲ್ಗೆ ಸೇರಿಸ್ತಾ ಇದ್ದೀನಿ. ಈಗ ಅದೇ ಬೋವಲಿಂದ ನಾನು 2 ಬೋವಲ್ ನೀರನ್ನು ಸೇರಿಸ್ತಾ ಇದ್ದೀನಿ. 2 ಬೋವಲ್ ನೀರನ್ನು ಸೇರಿಸಿ ಕುಡಿಯೋ ನೀರದು ಪ್ಲೇಟನ್ನು ಮುಚ್ಚಿ 2 ಗಂಟೆ ಇಲ್ಲ 3 ಗಂಟೆಗಳ ಕಾಲ ನಾವು ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನೀವು ಬೆಳಗ್ಗೆ ಮಾಡ್ಕೋಬೇಕಂದ್ರೆ ನೈಟ್ ನೆನೆಸ್ಕೋಬೋದು, ಸಂಜೆ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ನೆನೆಸ್ಕೋಬೋದು. 3 ಅವರ್ 2 ಅವರ್ ಆದರೂ ನೆನೆಯಲೇಬೇಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ನೆಂದಿದೆ, ನಾನು 3 ಗಂಟೆಗಳ ಕಾಲ ನೆನೆಸಿದ್ದೀನಿ. ಈಗ ಅದೇ ನೀರು ಸಮೇತ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಕುಡಿಯೋ ನೀರಲ್ಲಿ ನಾನು ನೆನೆಸಿದ್ದೆ, ಶುದ್ಧವಾದಂತಹ ನೀರು. ಈಗ ಆ ಪಾತ್ರೆನ ನಾವು ನೋಡಿ, ಆ 2 ಬೋವಲ್ ನೀರಿಗೆ ಮತ್ತು ಇನ್ನೊಂದು ಬೋವಲ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಅಲ್ಲಿಗೆ 3 ಬೋವಲ್ ನೀರಾಯಿತು. ಈ 3 ಬೋವಲ್ ನೀರನ್ನು ಸೇರಿಸಿ ನಾವು ಸ್ಟವನ್ನು ಹಚ್ಚಿ ಪಾತ್ರೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಅದರ ಜೊತೆಗೆ ನಾನು 2 ಹಚ್ಚು ಬೆಲ್ಲನ ನಾನು ಸೇರಿಸ್ತಾ ಇದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂತಂದರೆ ಇನ್ನೂ 1 ಹಚ್ಚು ಬೆಲ್ಲ ಬೇಕಂದರೂ ಸೇರಿಸ್ಕೋಬೋದು. ನಾನು ಸ್ವೀಟು ಸಾಕು ಅಷ್ಟು ಮಟ್ಟಿಗೆ ಅಂತ ಸೇರಿಸಿದ್ದೀನಿ. ಅವು 2 ಕುದೀತಾ ಇರಲಿ. ಈಗ ನಾವು ಒಂದು ಬಾಣಲೆ ಒಳಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳೋಣ. ತುಪ್ಪನ ಸೇರಿಸ್ಕೊಂಡು ಅದರ ಜೊತೆಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿನ ಹಾಕಿ ಎರಡನ್ನು ನಾವು ಮಂದವಾದ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ದ್ರಾಕ್ಷಿ ಗುಂಡು ಗುಂಡಿಗೆ ರೌಂಡಾಗಿ ಆದರೆ ಸಾಕು. ನೋಡಿ, ಹಾರಾಯ್ತಾ, ಬೆಂದರೆ ಸಾಕು. ಈಗ ಸ್ಟವನ್ನು ನಾನು ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾರಲಿ ಅದು. ನೋಡಿ, ಪಾಯಸಕ್ಕೆ ನಾವು ಬೇಯಿಸೋಕ್ಕೆ ಹಾಕಿರುವಂಥ ಸಬ್ಬಕ್ಕಿ ಎಲ್ಲ ಮೇಲೆ ತೇಲ್ಕೊಂಡಿದೆ. ಅದು ಬೇಯೋಷ್ಟರಲ್ಲಿ ಮೇಲೆ ತೇಲೋದು ಇಲ್ಲ, ಒಳಗಡೆ ಕೂತ್ಕೊಂಡ್ಬಿಡುತ್ತೆ. ಈಗ 2 ಏಲಕ್ಕಿಕಾಯನ್ನು ನಾನು ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಆ ಸಿಪ್ಪೆನಲ್ಲೇ ಇರುವಂಥದ್ದು ಎಲ್ಲ ಪೌಷ್ಟಿಕ ಆಹಾರ. ಅದು ಸಿಪ್ಪೆ ಕೂಡ ಎಸಿಬಾರ್ದು, ಅದರೊಳಗೆ ಬೇಯಿಸಬೇಕಾಗತ್ತೆ. ತುಂಬ ಒಳ್ಳೆಯದು, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಸಬ್ಬಕ್ಕಿ ಎಲ್ಲ ಬೇಯ್ತಾ ಇದೆ, ಬೆಲ್ಲನೂ ಕರಗಿದೆ, ಚೆನ್ನಾಗಿ ಇನ್ನೂ ಬೇಯಬೇಕು. ಆ ವೈಟಿಗೆ ಕಾಣಿಸೋದು ಇಲ್ಲ. ಸಬ್ಬಕ್ಕಿ ಚೆನ್ನಾಗಿ ಬೆಂದರೆ ನೋಡಿ, ಎಲ್ಲ ಬೆಂದೋಗಿದೆ, ತಳದಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸಬ್ಬಕ್ಕಿ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಕೂತಿದೆ. ಸ್ಟವನ್ನು ಆಫ್ ಮಾಡಿ ಪಾತ್ರೆನ ಇಳಿಸ್ಕೊಳ್ತಾ ಇದ್ದೀನಿ. ಈಗ ಆ ಪಾತ್ರೆಗೆ ನಾವು 1 ಚಕ್ಕೆನ 2 ತುಂಡು ಮಾಡಿ ನಾನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಅದರ ಫ್ಲೇವರು ತುಂಬ ರುಚಿಯಾಗಿರುತ್ತೆ. ಅದರಿಂದಾಗಿ ನಾನು ಆ ಪಾಯಸ ಕುಡಿತಾ ಇದ್ದರೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಸ್ವಲ್ಪ ಚಕ್ಕೆನ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಪಚ್ಚ ಕರ್ಪೂರನ ಸೇರಿಸ್ತಾ ಇದ್ದೀನಿ. ಪಚ್ಚ ಕರ್ಪೂರ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಅಂದರೆ ಅತಿಯಾಗಿ ಉಪಯೋಗಿಸಬಾರ್ದು, ಯಾಕಂತಂದರೆ ಅದು ಫ್ಲೇವರ್ ಜಾಸ್ತಿ ಬರುತ್ತೆ, ಚೆನ್ನಾಗಿರೋದಿಲ್ಲ. ಅತಿಯಾಗಿ ಉಪಯೋಗಿಸಿದರೆ ಒಳ್ಳೆ ಅದೇ ಫ್ಲೇವರ್ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಸೇರಿಸ್ಕೋಬೇಕಾಗತ್ತೆ. ಈಗ ನಾವು ಅದರ ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸೋಣ.
ಈಗ ಅದೇ ಬಾಣಲಿ ಒಳಕ್ಕೆ ಸ್ವಲ್ಪ ಪಾಯಸವನ್ನು ತೆಗೆದುಕೊಂಡು ನಾವು, ಯಾಕಂತಂದರೆ ತುಪ್ಪ ಇರುತ್ತೆ ಬಾಣಲಿ ಒಳಗೆ, ಅದರಿಂದಾಗಿ ಅದೆಲ್ಲ ಪಾಯಸದೊಳಕ್ಕೆ ಸೇರಲಿ ಅಂತ ಹೇಳಿ ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಇದೇನಪ್ಪ ಇಷ್ಟು ನೀರಾಗಿದೆ ಪಾಯಸ ಅಂತ ನೀವು ಅಂದ್ಕೋಬೋದು. ಆದರೆ ಸಬ್ಬಕ್ಕಿ ಹಾಕಿರೋದು ಸ್ವಲ್ಪ ಹಾರುವಷ್ಟರಲ್ಲಿ ಒಂದು ಅರ್ಧ ಗಂಟೆ ಹಾರಕ್ಕೆ ಬಿಟ್ಟರೆ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನಾವು ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತೆಳ್ಳಗಿದೆ, ಆದರೆ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಒಂದು ಅರ್ಧ ಗಂಟೆ ಹಾರಲಿಕ್ಕೆ ಬಿಡಬೇಕು. ಯಾಕಂತಂದರೆ ಈ ಚಕ್ಕೆದು ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಕೂಡ ಅದರೊಳಗೆ ಅಡ್ಜಸ್ಟ್ ಆಗೋ ತನಕ ಬಿಡಬೇಕು. ಈಗ ಅದರ ಜೊತೆಗೆ ಹಾಲನ್ನು ಕಾಯಿಸಿ ಆರಿಸಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಬಿಸಿ ಹಾಲು ಹಾಕಿದರೆ ಒಡೆದೋಗುತ್ತೆ. ಅದರಿಂದಾಗಿ ಕಾಯಿಸಿ ಆರಿಸಿ ಹಾಕಿರುವಂತಹ ಹಾಲನ್ನು ಸೇರಿಸ್ಬೇಕು ನಾವು. ಈ ಹಾಲನ್ನು ಸೇರಿಸೋದ್ರಿಂದ ನಾವು ಇದನ್ನು ಸಾಯಂಕಾಲ ರಾತ್ರಿ ಹೊತ್ತು ಅಷ್ಟೊತ್ತಿಗೆ ನಾವು ಉಪಯೋಗಿಸ್ಬಿಡಬೇಕು. ಯಾಕಂತಂದರೆ ಮಾರನೇ ದಿನ ತನಕ ಹಾಲು ಇರೋದಿಲ್ಲ, ಕೆಟ್ಟೋಗುತ್ತೆ. ಅದರಿಂದಾಗಿ ರಾತ್ರಿ ಒಳಗಡೆ, ಬೆಳಗ್ಗೆ ಮಾಡಿದರೆ ರಾತ್ರಿ ಒಳಗಡೆ ತಿಂದು ಬಿಡಬೇಕು ಈ ಪಾಯಸನ. ದೇವರ ನೈವೇದ್ಯಕ್ಕಂತೂ ಅತಿ ಶ್ರೇಷ್ಠವಾದಂತಹ ಪಾಯಸ ಫ್ರೆಂಡ್ಸ್. ಈ ಪಾಯಸ ಬ್ರಾಹ್ಮಣರು ಇದೇ ರೀತಿಯೇ ದೇವರ ನೈವೇದ್ಯಕ್ಕೆ ಪಾಯಸ ಮಾಡಿ ಹೇಳುವಂಥದ್ದು. ತುಂಬ ಶ್ರೇಷ್ಠವಾದಂತಹ ಪಾಯಸ. ನಾವು ಶನಿವಾರ ಹಬ್ಬಕ್ಕೆ, ಏಕಾದಶಿ ಹಬ್ಬ ಇರೋದರಿಂದ ಎಲ್ಲರೂ ಮಾಡಿಕೊಳ್ಳಿ ದೇವರ ನೈವೇದ್ಯಕ್ಕಾಗಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆಯ ಪಾಯಸ ಅಂತ ದೇವರ ನೈವೇದ್ಯಕ್ಕೆ ಹೇಳ್ಬೋದು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ಪಾಯಸ ದೇವರ ನೈವೇದ್ಯಕ್ಕೆ ಮಾಡ್ಕೋಬೋದು ಅಂತ ಹೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದರೆ ತುಂಬಾ ಎಲ್ಲರೂ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ತುಂಬ ಅತಿ ಶ್ರೇಷ್ಠವಾದಂತಹ ದೇವರ ನೈವೇದ್ಯದ ಪಾಯಸ, ಬ್ರಾಹ್ಮಣರು ಮಾಡುವಂತಹ ಪಾಯಸ ನಾವು ಎಲ್ಲರೂ ಮಾಡಿ ನೋಡೋಣ, ತಿಂದು ನೋಡೋಣ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾರಿದರೆ ಗಟ್ಟಿ ಬರುತ್ತೆ. ಥ್ಯಾಂಕ್ ಯು.